ಪಾವಗಡದಲ್ಲಿ ಜನಸಂಪರ್ಕ ಸಭೆ ನಡೆಸಿದ ಶಾಸಕ ಎಚ್.ವಿ. ವೆಂಕಟೇಶ್. ಸರ್ಕಾರ ಸೌಲಭ್ಯ ಕೊಡೋದು ಬಡವ್ರಿಗೆ ಏನಕ್ಕೆ? ದುಡ್ಡು ಹೊಡ್ಕೊಂಡು ತಿನ್ನಕ, ಅಧಿಕಾರಿಗಳು ಚೆನ್ನಾಗಿ ಬೆಳೆಸ್ಕೊಂಡು ಓಡಾಡಕ. ಒಬ್ಬ MLA ಆಗಿ ನಾನು ಬಡವ್ರಿಗೋಸ್ಕರ ಮಾಡಿದ್ರೆ ಆ ದುಡ್ಡಿಗೆ ಮಾರ್ಕೊಂಡ್ರೆ ಏನ್ರಿ ಅಂತಾರೆ ಅರ್ಥ? ಪಾವಗಡ ಪಟ್ಟಣದಲ್ಲಿ ಶಾಸಕ ಎಚ್.ವಿ. ವೆಂಕಟೇಶ್ ಅವರ ನೇತೃತ್ವದಲ್ಲಿ ಜನಸಾಮಾನ್ಯರ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ 80ಕ್ಕೂ ಅಧಿಕ ಕುಂದುಕೊರತೆಗಳ ಅರ್ಜಿಗಳನ್ನು ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಸ್ವೀಕರಿಸಿದ್ರು. ಗ್ರಾಮೀಣ ಭಾಗದ ಮೂಲಭೂತ ಸೌಲಭ್ಯಗಳು, ಕುಡಿಯುವ ನೀರು, ರಸ್ತೆ, ವಸತಿ, ವಿಕಲಚೇತನ ಸಮಸ್ಯೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಸಂಬಂಧಪಟ್ಟಂತಹ ಹಲವು ಮನವಿಗಳನ್ನು ಸಾರ್ವಜನಿಕರು ಸಲ್ಲಿಸಿದ್ರು. ಅನೇಕ ಸಮಸ್ಯೆಗಳಿಗೆ ಅಧಿಕಾರಿಗಳ ಸಮ್ಮುಖದಲ್ಲೇ ಪರಿಹಾರ ಕಲ್ಪಿಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ವಿ. ವೆಂಕಟೇಶ್ ಅವರು BCM ಇಲಾಖೆ ಹಾಗೂ SC/ST ಕಲ್ಯಾಣ ಇಲಾಖೆಗಳ ಯೋಜನೆಗಳ ಫಲಾನುಭವಿಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಕೆಲವೆಡೆ ದುರುಪಯೋಗವಾಗುತ್ತಿರುವ ಬಗ್ಗೆ ದೂರುಗಳು ಬಂದಿವೆ. ಈ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. BCM ಹಾಗೂ SC/ST ಇಲಾಖೆಯ ಅವ್ಯವಹಾರ ತನಿಖೆಗೆ ಆದೇಶ. ಒಬ್ಬ MLA ಆಗಿ ನಾನು ಬಡವ್ರಿಗೋಸ್ಕರ ಮಾಡಿದ್ರೆ ಆ ದುಡ್ಡಿಗೆ ಮಾರ್ಕೊಂಡ್ರೆ ಏನ್ರಿ ಅಂತಾರೆ ಅರ್ಥ? ನೀವ್ ಏನಕ್ಕಿದ್ದೀರಾ? ತಾಲೂಕು ಆಫೀಸರ್ಸ್ ಮತ್ತೆ ಏನ್ ನೋಡ್ತಿದ್ದೀರಾ? ಏನಪ್ಪ ಪಾಪ ನೀನು ಎಲ್ಲಾ ನಿಗಮಗಳಲ್ಲೂ ಈ ತರ ಮಾಡಿದ್ರೆ ನಮ್ಗೆ ಏನ್ ಜನಗಳಿಗೆ ಆನ್ಸರ್ ಮಾಡ್ಲಿ? ಸರ್ಕಾರ ಸೌಲಭ್ಯ ಕೊಡೋದು ಬಡವ್ರಿಗೆ ಏನಕ್ಕೆ? ದುಡ್ಡು ಹೊಡ್ಕೊಂಡು ತಿನ್ನಕ, ಅಧಿಕಾರಿಗಳು ಚೆನ್ನಾಗಿ ಬೆಳೆಸ್ಕೊಂಡು ಓಡಾಡಕ. ನೀವು ಪ್ರತಿ ವಾರ ಇಲ್ಲಿಗೆ ಬಂದು ಪರಿಷ್ಕಾರ ಮಾಡಬೇಕು ಹೊರತು ತುಮಕೂರು ಕರ್ಸ್ಕೊಂತೀರ ಡೀಲ್ ಮಾಡ್ಕೊಳಕ್ಕೆ. ಸಂಪೂರ್ಣವಾಗಿ ಗೋಬಿ ನಿಮ್ದು BCM, SC/ST ಎಲ್ಲರೂ ಸ್ವಲ್ಪ ನೆಕ್ಸ್ಟ್ ಮುಂದಿನ ವಾರ ಕರ್ಸ ಎಲ್ಲರೂ ಬರ್ರಿ. ನಿಮ್ ಬಗ್ಗೆ ಹೆಂಗ್ರಿ ಯಾರಿಗೆ? ಎರಡನೇ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿದ್ವಿ. ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ತಾಲೂಕಿನ ಜನತೆಗೆ ಪ್ರತಿಯೊಬ್ಬರೂ ಹಳ್ಳಿಗಳಿಂದ ಸುತ್ತಾಡಕ್ಕೆ ಅಧಿಕಾರಿಗಳು ಸಂಪರ್ಕ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಈ ಜನಸಂಪರ್ಕ ಸಭೆ ಎರಡನೇದು ವಾರ ನಡೆಸ್ತಾ ಇದ್ದೀವಿ. ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ತಾಲೂಕಿನ ಅನೇಕ ಜನಗಳಿಗೆ, ಬಡವರಿಗೆ, ರೈತರಿಗೆ ತಕ್ಷಣ ಇಲ್ಲೇ ಪರಿಹಾರ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾಲೂಕು ಮಟ್ಟದ ನಮ್ಮ ತಹಸೀಲ್ದಾರ್ ಆದಂಥ ರವಿ ಅವರು, ಇಒ ಅವರಾದಂಥ ಮಧುಸೂದನ್ ರವರು, ಅನೇಕ ಅಧಿಕಾರಿಗಳ ಜೊತೆ ಈ ಜನಸಂಪರ್ಕ ಸಭೆಯನ್ನ ಮಾಡ್ತಾ ಇದ್ದೀವಿ. ತುಂಬಾ ಜನತೆಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಜನಗಳು ಹಳ್ಳಿಯಿಂದ ಇಲ್ಲಿಗೆ ಬಗ್ಗೆ ಅಧಿಕಾರಿಗಳು ಇಲ್ಲಿಲ್ಲೇ ಪರಿಷ್ಕಾರ ಮಾಡಂಗೆ ವ್ಯವಸ್ಥೆ ಮಾಡಿದ್ದೀವಿ. ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಕೆಲವು ಇಲಾಖೆಗಳಲ್ಲಿ SC/ST BCM ಇಲಾಖೆಗಳಲ್ಲಿ ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನ ದುರುಪಯೋಗ ಮಾಡಿಕೊಂಡು ಕೆಲವು ಅಧಿಕಾರಿಗಳು ರೈತರ ಹತ್ರ, ಫಲಾನುಭವಿಗಳ ಹತ್ರ ದುಡ್ಡು ಗಿಳಿಸ್ಕೊಳ್ಳೋದು, ಬೇರೆಯವ್ರ ಮುಖಾಂತರ ಲೆಟರ್ ಸೈನ್ ಹಾಕ್ಸ್ಕೊಂಡು ಎಲ್ಲ ಫ್ರಾಡ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಸೀರಿಯಸ್ ಆಕ್ಷನ್ ತಗೋತೀವಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. 312 ರೇಷ್ಮೆ ಇಲಾಖೆ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ. ಇನ್ನು ಜನಸಂಪರ್ಕ ಸಭೆ ಆರಂಭಕ್ಕೂ ಮುನ್ನ ಶಾಸಕ ಭವನದ ಆವರಣದಲ್ಲಿ ರೇಷ್ಮೆ ಇಲಾಖೆ ವತಿಯಿಂದ ಸುಮಾರು 312 ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಸಾಂಕೇತಿಕವಾಗಿ ಫಲಾನುಭವಿಗಳಿಗೆ ಸಾಮಗ್ರಿಗಳನ್ನು ವಿತರಿಸಿದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸುವ ಘೋಷಣೆ. ಇನ್ನು ಮುಂದೆ ಜನರ ಸಮಸ್ಯೆಗಳಿಗೆ ಇನ್ನಷ್ಟು ಸಮೀಪದಿಂದ ಸ್ಪಂದಿಸುವ ಉದ್ದೇಶದಿಂದ ಪ್ರತಿ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಜನಸಂಪರ್ಕ ಸಭೆಗಳನ್ನು ನಡೆಸಲಾಗುವುದು. ವಾರದಲ್ಲಿ 2 ದಿನ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಒಂದೇ ವೇದಿಕೆಗೆ ಕರೆಸಿ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ಇದನ್ನ ಗ್ರಾಮ ಪಂಚಾಯಿತಿ ಮತ್ತು ಹೋಬಳಿ ಮಟ್ಟಕ್ಕೆ ಹೋದ್ರೆ ಇನ್ನಷ್ಟು ಜನರ ಸಮಸ್ಯೆ ತುಂಬಾ ಇದೆ, ಆಲಿಸಬೇಕು. ಹೌದು, ನಾನು ಹಿಂದೆಲ್ಲ ಕಳೆದ 23-24ರಲ್ಲಿ ಮಾಡಿದೆ. ಪ್ರತಿ ಪಂಚಾಯಿತಿಗೂ ಮಾಡ್ತಾ ಇದ್ದೆ. ಈಗ ಇದನ್ನೇ ಪ್ರತಿ ಸೋಮವಾರ ಇಲ್ಲಿ ಮಾಡಿ ಮಧ್ಯದಲ್ಲಿ ಒಂದು ವಾರ ಗುರುವಾರ, ಶುಕ್ರವಾರ, ಇಲ್ಲ ಶನಿವಾರ, ಭಾನುವಾರ
ಆ ಥರ ನಾನು ಗ್ರಾಮ ಪಂಚಾಯತಿ ಹೋಬಳಿ ಮಟ್ಟದಲ್ಲೂ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಮಾಡ್ಬೇಕಂತ ನಿರ್ಧಾರ ಮಾಡಿದೆ. ಯಾಕಂದ್ರೆ ತಾಲೂಕು ಆಡಳಿತ ಎಲ್ಲ ಒಟ್ಟಿಗೆ ಅಲ್ಲೇ ಇದ್ರೆ ಜನಗಳಿಗೆ ಸುಮಾರು ಕೆಲಸ ಕಾರ್ಯಗಳು ಅಲ್ಲಲ್ಲೇ ಆಗ್ತವೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈರವಿ, ಕಾರ್ಯನಿರ್ವಾಹಕ ಅಧಿಕಾರಿ ಮಧುಸೂದನ್, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುರೇಶ್ ಹಾಗೂ ಕೊಟ್ರೇಶ್ ಸೇರಿದಂತೆ ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.